IT ಫಾರ್ ಚೇಂಜ್ ಪ್ರಕ್ರಿಯೆ ಸಂಸ್ಥೆ ಬಗ್ಗೆ ನಿಮ್ಗೆ ಗೊತ್ತಾ? ಹೆಸರನ್ನ ಕೇಳಿರ್ಬೋದು. ಟ್ರೈನಿಂಗ್ ಬಂದಾಗ ಇಲ್ಲ ನಿಮ್ಮೂರಲ್ಲಿ ಮಹಿಳಾ ಸಂಘದ ಮೀಟಿಂಗ್ ಬಂದಾಗ ನೋಡಿರ್ಲೂಬೋದು. ಆದರೂ ಇನ್ನೊಂದು ಸಲ ತಿಳ್ಕೊತಾ ಹೋಗೋಣ ಅಲ್ವಾ? ಈ ಸಂಸ್ಥೆ ಮಹಿಳಾ ಸಬಲೀಕರಣ ಅನ್ನೋ ಉದ್ದೇಶದ ಮೇಲೆ ಕೆಲಸ ಮಾಡುತ್ತೆ. ಅದರಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರ ಜೊತೆ ಕೆಲಸ ಮಾಡೋ ಒಂದು ಭಾಗನ ಪ್ರಕ್ರಿಯೆ ಅಂತ ಕರಿತೀವಿ. ಈ ಆಫೀಸು ಮೈಸೂರಲ್ಲಿದೆ. ಆದರೆ ಇದು ಕೆಲಸ ಮಾಡ್ತಿರೋದು ಹುಣಸೂರು ಮತ್ತು ಕೋಟೆ ತಾಲೂಕಿನ ಹಳ್ಳಿಗಳ ಜೊತೆ. ಈ ಹಳ್ಳಿಗಳಲ್ಲಿರೋ ಮಹಿಳೆಯರು ಮತ್ತು ಕಿಶೋರಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ತಂತ್ರಜ್ಞಾನದ ನೆರವು ನೀಡೋದು ನಮ್ಮ ಮುಖ್ಯ ಉದ್ದೇಶ. ಈಗಿನ ಕಾಲಕ್ಕೆ ಮಾಹಿತಿ ಅನ್ನೋದು ತುಂಬ ಮುಖ್ಯ. ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಪ್ಲಿಕೇಶನ್ನು, ಸ್ಕಾಲರ್ಶಿಪ್ಪು ಮತ್ತು ಕೆಲಸದ ಮಾಹಿತಿ, ರೈತರಿಗೆ ಕೃಷಿ ಇಲಾಖೆ ಬಗ್ಗೆ ಮಾಹಿತಿ, ಹಾಗೆ ಮಹಿಳೆಯರಿಗೆ ಆರೋಗ್ಯದ ಬಗ್ಗೆ, ಕಾನೂನು ಬಗ್ಗೆ ಮಾಹಿತಿ. ಈ ಮಾಹಿತಿನ ಹೆಂಗೆ ಪಡ್ಕೊಳ್ಳೋದು ಅಂತ ನಿಮಗೂ ಅನಿಸ್ತಿರ್ಬೋದು. ಪ್ರಕ್ರಿಯೆ ಸಂಸ್ಥೆ ತಾಲೂಕಿಗೆ ದೂರ ಇರೋ ಕೆಲವು ಹಳ್ಳಿಗಳಲ್ಲಿ ಸಂಘ ಸಂಸ್ಥೆಗಳ ಜೊತೆ ಮಾಹಿತಿ ಕೇಂದ್ರನ ರಚನೆ ಮಾಡುತ್ತೆ. ಅಲ್ಲಿ ಒಬ್ಬ ಹೆಣ್ಮಗಳು ಕೆಲಸ ಮಾಡ್ತಾ ಇರ್ತಾರೆ. ಅವ್ರನ್ನ ಸಖಿ ಅಂತ ಕರಿತೀವಿ. ಅವರು ತಾಲೂಕಿನಲ್ಲಿರೋ ಎಲ್ಲ ಅಧಿಕಾರಿಗಳನ್ನ ನೇರವಾಗಿ ಅಥವಾ ಫೋನ್ ಮೂಲಕ ಮಾಹಿತಿ ಸಂಗ್ರಹಣೆ ಮಾಡಿ ಅದನ್ನ ಮಹಿಳಾ ಗುಂಪುಗಳಲ್ಲಿ, ಸಂಘಗಳಲ್ಲಿ ಹಂಚಿ ಫಲಾನುಭವಿಗಳಾಗೋ ಕಡೆಗೆ ಅವ್ರನ್ನ ಪ್ರೇರೇಪಿಸ್ತಾರೆ. ಕೆಲವ್ರಿಗೆ ಅನಿಸ್ತಿರ್ಬೋದು, ನಮ್ಮ ಅಮ್ಮಂದರು ಸಾಕಷ್ಟು ಜನಕ್ಕೆ ಓದೋಕ್ಕೆ ಬರೆಯೋಕ್ಕೆ ಬರೋದಿಲ್ಲ, ಅವರಿಗೆ ಈ ಮಾಹಿತಿ ಎಷ್ಟು ನೆನಪಲ್ಲಿ ಉಳಿಯುತ್ತೆ ಅಂತ ಅಲ್ವಾ? ಅದಕ್ಕೆ ಈ ಸಂಸ್ಥೆ ಮಹಿಳೆಯರಿಗೆ ವಿಡಿಯೋ ಮೂಲಕ ಮಾಹಿತಿ ತೋರಿಸಿದ್ರೆ ಬೇಗ ಅರ್ಥ ಆಗುತ್ತೆ, ತುಂಬ ದಿನಗಳವರೆಗೆ ನೆನಪಲ್ಲೂ ಉಳಿಯುತ್ತೆ ಅಂತ ಕೆಲವು ವಿಡಿಯೋಗಳನ್ನ ಮಾಡಿ ಸಂಘಗಳಲ್ಲಿ ತೋರಿಸಿ ಹೆಚ್ಚಿನ ಅರಿವನ್ನ ಮೂಡಿಸ್ತಿದೆ. ಹಾಗೆ ನಮ್ಮಲ್ಲಿ ಮೊಬೈಲ್ ಬಳಕೆ ಮಾಡ್ತಿರೋ ಮಹಿಳೆಯರಿಗೆ, ಪುರುಷರಿಗೆ ಇಲಾಖೆ ಮಾಹಿತಿ ಜೊತೆಗೆ ಸಮಾನತೆ ಮತ್ತು ಸಮಾಜದ ವ್ಯವಸ್ಥೆಯಲ್ಲಾಗಬೇಕಾಗಿರೋ ಬದಲಾವಣೆ ಬಗ್ಗೆ ವಾಯ್ಸ್ ಮೆಸೇಜ್ ಕಳಿಸೋ ಮೂಲಕ ಅವರಲ್ಲಿ ಹೊಸ ಆಲೋಚನೆಯನ್ನು ಹುಟ್ಟಾಕೋ ಕಡೆಗೆ ಹೆಜ್ಜೆ ಇಟ್ಟಿದೆ. ಜೊತೆಗೆ ಕಿಶೋರ ಕಿಶೋರಿಯರಿಗೆ ಹಕ್ಕುಗಳ ಬಗ್ಗೆ, ಲಿಂಗ ಸಮಾನತೆ ಮತ್ತು ಸಮಾಜದ ವ್ಯವಸ್ಥೆಯ ವಿಚಾರವನ್ನು ಚಟುವಟಿಕೆ ಮೂಲಕ ಅರಿವು ನೀಡೋದು, ಹಾಗೆ ಕ್ಯಾಮರಾ, ಟ್ಯಾಬ್ ಮತ್ತು ಕಂಪ್ಯೂಟ್ರ್ ತರಬೇತಿಗಳನ್ನ ನೀಡಿ ಅದನ್ನ ತಮ್ಮ ಕಲಿಕೆಯಲ್ಲಿ ಬಳಕೆ ಮಾಡ್ಕೊಳ್ಳೋಂತೆ ತಿಳುವಳಿಕೆ ಮೂಡಿಸೋದು. ಒಟ್ಟಾರೆಯಾಗಿ ಮಾಹಿತಿ ಕೊರತೆಯಿಂದ ಜನ ಸೌಲಭ್ಯ ವಂಚಿತರಾಗಬಾರ್ದು, ಅದರೊಂದಿಗೆ ತಂತ್ರಜ್ಞಾನದ ಬಳಕೆ ಮೂಲಕ ಸಬಲೀಕರಣಕ್ಕೆ ಅವಕಾಶ ಮಾಡಿಕೊಡೋದೇ ಸಂಸ್ಥೆಯ ಮುಖ್ಯ ಉದ್ದೇಶ.